ನೋಡಿ ಈ ಲೈನ್ ಏನಿರುತ್ತಲ್ಲ ಇದನ್ನ ಸ್ಕೇಲ್ ಆಗಿ ಯೂಸ್ ಮಾಡಬೇಕು. ಓಕೆ ಮೇಡಮ್. ಈ ಪಾಕೆಟಲ್ಲಿ ಹೇರ್ಸನ್ನು ಸಿಗಿಸಾಕಬೇಕು. ನಾನು ಫಸ್ಟ್ ಮೇಲ್ಗಡೆ ಮಾಡ್ಕೋತೀನಿ, ಕೆಲವೊಬ್ಬರು ಕೆಳಗಡೆಯಿಂದನೂ ಮಾಡ್ತಾರೆ, ತೊಂದರೆ ಇಲ್ಲ, ಅವ್ರವ್ರ ಅನುಕೂಲಕ್ಕೆ ತಕ್ಕಂಗೆ ಮಾಡ್ಕೊಳ್ಳೋದು. ನನಗೆ ಮೇಲ್ ಮಾಡಿ ಅಭ್ಯಾಸ ಫಸ್ಟು. ಸೊ ನೋಡಿ ಈ ಲೈನನ್ನು ಇಟ್ಕೊಂಡು ನಾನೇನು ಮಾಡ್ತೀನಿ, ಫಸ್ಟ್ ಈ ಕೂದಲುಗಳನ್ನೆಲ್ಲ ಹಿಂಗೆ ಕೆಳಗಡೆ ಬಾಚ್ಕೊಂಡು, ಕೆಳಗಡೆ ಬಾಚೋದ್ರಿಂದ ಎಕ್ಸ್ಟ್ರಾ ಯಾವ್ದು ತೆಗಿಬೇಕು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಇಲ್ಲೊಂದೆರಡು ಎಕ್ಸ್ಟ್ರಾ ಇದೆ ಅದು. ಆಮೇಲೆ ಈ ಲೈನನ್ನು ಹೀಗೆ ತಗೊಂಡು ಹೀಗೆ ಎಳ್ಕೊಂಡು ಬರ್ತೀನಿ. ಹೀಗೆ ಇಲ್ಲಿ ಹಾಕಿದ್ದೀನಿ ಅಂದಮೇಲೆ ಎಳೆದ್ಬಿಡ್ತೀನಿ. ನೋ ಆಯಿತಾ? ಚೇರ್ ಅಳಗಾಡಿಸ್ಬಿಡಿ, ಅವ್ರ ಎಗರು ಹೋಗುತ್ತಾ ಆಮೇಲೆ. ಇಲ್ಲಿ ನೋಡಿ ಈ ಪೋರ್ಷನ್ ಏನಿರ್ತೀವಲ್ಲ ಇದು ಟೆಂಪಲ್ ಪೋರ್ಷನ್ ಅಂತ ಕರಿತೀವಿ. ಸೊ ಆ ಪೋರ್ಷನನ್ನು ಹಿಡಿದು ಎತ್ತಕ್ಕೆ ಹಿಡಬೇಕು. ಒಂದು ನಿಮಿಷ ಇರಮ್ಮ, ನಾನು ಹಿಡಿಸ್ತೀನಿ. ಇಲ್ಲಿ ಇದೇ ಶೇಪ್ ಮುಂಟ ನಾನು ಹಿಂಗೆ ಕೆಲಸ ಮಾಡ್ತೀನಿ. ಸಿಗಿಸ್ಕೊಂಡ ಲೈನ್ ಬಿಟ್ಟು ಅವ್ರನ್ನ ಸಪರೇಟಾಗಿ ಕರ್ಕೊಂಡ್ಬಂದ್ಬಿಡ್ಬೇಕು. ನೋಡಿ ಇಲ್ಲಿ ಇದು ಹೊರಗೆ ಕಾಣಿಸ್ತಿದೆ, ಅದು ನಾನೊಬ್ಬನ್ನೇ ಹೊರಗೆ ಕರ್ಕೊಂಡ್ಬರ್ತೀನಿ. ನಾನು ಹೀಗೆ ಹಿಂಗೆ ಹಾಕ್ಕೊಂಡು ನೋಡಿ ಹೊರಗೆ ಕರ್ಕೊಂಡು ಇದರೆಲ್ಲ ಸರಿಪಡಿಸಿದ್ದೀನಿ. ಫಸ್ಟ್ ಇದನ್ನು ಎಕ್ಸ್ಟ್ರಾಸ್ ತಗೊಂಡೆ ಫಸ್ಟ್. ಇವಾಗ ನೋಡಿ ಸಿಕ್ಸ್ಕೊಂಡು ಹಿಂಗೆ ಬಾಕ್ಸ್ ನೋಡ್ತೀನಿ, ಎಳೀತೀನಿ. ನಾನು ಬೇರೆ ಕೂದಲನ್ನು ಟಚ್ ಅಲ್ಲೂ ಲೈನ್ ಯಾವುದು ಅದು ಇರುತ್ತೆ, ಆಮೇಲೆ ಹೀಗೆ ಹಾಕ್ಬೇಕು. ಎಕ್ಸ್ ಹಾಕಿರ್ತೀನಿ. ಯಾಕಂದ್ರೆ ಜಾಗ ಸ್ವಲ್ಪ ಇರ್ತದೆ. ಏರ್ಸಮ್ಮ ಹೋಗು. ಇಲ್ಲಿ ಮೂಗಿನ ಮೇಲೆ ಮಿಡ್ಲ್ ಫಿಂಗರು ಮತ್ತು ರಿಂಗ್ ಫಿಂಗರ್ ಎರಡು ಬಟ್ಟಲ್ಲಿ ಅಲೋವೆರಾ ಜೆಲ್ಲನ್ನು ತೊಗೊಂಡು ಫಸ್ಟು ಈ ಜಾಗದಲ್ಲಿ ಹಚ್ಕೊಂಡು ಹೀಗೆ ಮಸಾಜ್ ಮಾಡಿ, ಆಮೇಲೆ ಇವೆರಡು ಒಂದು ಬಟ್ಟನ್ನು ಹುಬ್ಬಿನ ಕೆಳಗಡೆ, ಒಂದು ಹುಬ್ಬಿನ ಮೇಲ್ಗಡೆ ಇಟ್ಟು ಮಸಾಜ್ ಇಲ್ಲಿ ಹೀಗೆ ಮಸಾಜ್ ಕೊಟ್ಟು ಹೀಗೆ ಇಳಿಸ್ಬೇಕು. ಚೆನ್ನಾಗಿ ಮಾಡಿದ್ದಾರೆ ಮಾಷಾಲ್ಲ. ಅರ್ಥ ಆಯ್ತಾ? ಕೆಲವೊಬ್ಬರು ಪಾರ್ಲರಲ್ಲಿ ಏನು ಮಾಡ್ತಾರೆ, ಜೆಲ್ ಇಟ್ಟಿದ್ದೀವಿ ನೀವೇ ಹಚ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಹಾಗೆಂದು ಅವ್ರಿಗೆ ಹೇಳ್ಬಾರ್ದು. ಅವ್ರು ಬಂದಿರೋದು ಏನಕ್ಕೆ, ಸರ್ವಿಸ್ ತೊಗೊಳೋಕ್ಕೆ. ಸರ್ವಿಸ್ ಕೊಡಬೇಕಾದವ್ರು ಯಾರು, ನೀವೇ ತಾನೇ. ಮತ್ತು ಎಲ್ಲ ಕೆಲಸ ನೀವೇ ಮಾಡಿ ಕಳಿಸ್ಬೇಕು. ಇದಾದಮೇಲೆ ಇಲ್ಲಿ ಚಿಕ್ಕ ಚಿಕ್ಕ ಕೂದಲು ಉದುರಿರುತ್ತೆ, ಅದಕ್ಕೆ ಬ್ರಷ್ ಬರುತ್ತೆ. ಆ ಬ್ರಷ್ ತೊಗೊಂಡು ಡಸ್ಟಿಂಗ್ ಮಾಡಿ ಇದು ಮಾಡಿ ಅವರಿಗೆ ಕಳಿಸ್ಕೊಡ್ಬೇಕು.